ಉಪಚುನಾವಣೆ ಬರ್ತಾ ಐತಿ, ಯಾರು ಗೆಲ್ತಾರ ಅನ್ಸುತ್ತೆ ನಿಮಗೆ? ನಾವು ಈ ಸಾರಿ ಅದು ಕುಲಕರ್ಣಿ ದೇಸಾಯಿ ಮತ್ತು ಕುಲಕರ್ಣಿ ಮತ್ತೆ ಯಾರು ಗೆಲ್ಬೋದು ಅನ್ಸುತ್ತೆ ಸರ್? ಈಗ ಮತ್ತು ಉಪಚುನಾವಣೆ ಬರ್ತಿದೆ, ಕುಲಕರ್ಣಿ ದೇಸಾಯಿ ಇಬ್ಬರು ನಿಂತ್ರೆ ಯಾರಿಗೆ ಗೆಲ್ಬೋದು ಅನ್ಸುತ್ತೆ ನಿಮ್ಗೆ? ಇವ್ರು ದೇಸಾಯಿ ಬಂದ್ರೆ ಏನು ನೋಡಲಿಲ್ಲ, ಅಭಿವೃದ್ಧಿ ಹರಿಕಾರ ಬಡವರ ಬಂದು ಬಿಜೆಪಿ ಯಾರು ಆಗೋದು ಏನಿಲ್ಲ, ಅವರಷ್ಟು ಕೆಲಸ ಯಾರು ಮಾಡಿಲ್ಲ, ಮಾಡಕ್ ಆಗುದಿಲ್ಲ. ಕುಲಕರ್ಣಿ ಅವರ 1 ನಂಬರ್ ಕ್ಯಾಂಡಿಡೇಟ್ ಇದೆ. ಇನ್ನೊಬ್ಬರನ್ನ ಹಪಾರ್ಸಿ ತಿಂದು ಹೌದನ್ನುವಂತ ಬಿಲ್ಡಿಂಗ್ ಹಾಕ್ಸಕತ್ತಾರ. ಅವನು ಒಂದು ಇದ್ರಾಗ ಕೇಸಿನಾಗ ಸಿಗಿಸಿ ಅವನು ಇದನ್ನ ಮಾಡ್ಯಾರ, ಮಿನಿಸ್ಟರ್ ಆದ ಕೆಲಸ ಮಾಡಿದ್ರು 100%. ಅದು ಅವರು ಈ ಸಲ ನಿಂತರು ಮಾತ್ರ ಬಂದೇ ಬರ್ತಾರ ಅನ್ನೋದು ಗ್ಯಾರಂಟಿ. ಈಗ ಆ ಕುಲಕರ್ಣಿ ಅವ್ರು ಬಂದ್ರ ಏನಾದ್ರು ಕೆಲಸ ಆಕಾವು, ಹೇಳಿದ್ರೆ ಕೇಳಿದ್ರೆ ಎಲ್ಲ ಮಾಡಿ ಕೊಡ್ತಾರೆ. ಡಿ.ಸಿ ಅವ್ರದ್ದು ಒಂದು ಕೆಲಸ ಇಲ್ಲ. ಈಗ ನಮ್ಮ ಕ್ಷೇತ್ರಕ್ಕೆ ಅವರು ಒಂಥರ ದೇವ್ರಿದ್ದಂಗೆ ಆಗ್ಬಿಟ್ರು. ಕೆಲಸ ಮಾಡ್ತಿದ್ದಾರೆ, ಮಾಡ್ಯಾರ ಕೆಲಸ ಮಾಡಿಕೊಟ್ಟಾರ. ಯಜಮಾನ್ರು ಹೇಳ್ರಿ ನಿಮ್ಮ ಹೆಸರೇನು? ಹಸನಪ್ಪ ಕರೆಯಪ್ಪ ತಳವಾರ. ಈಗ ನಿಮ್ಗೆ ಮತ್ತೆ ಉಪಚುನಾವಣೆ ಬರ್ತಾ ಐತಿ, ಯಾರು ಗೆಲ್ತಾರ ಅನ್ಸುತ್ತೆ ನಿಮಗೆ? ಈಗ ಇಲ್ಲಿ ಚುನಾವಣೆಗೆ ಹಾಕತ್ತೇನೆ ಇದು. ಮತ್ತೆ ದೇಸಾಯಿನ ಕುಲಕರ್ಣಿನ? ನಾವು ಕುಲಕರ್ಣಿಗೆ ಹಾಕೋರ. ನಾವು ಇವ ಹಾಕೋದು ಈ ಸಾರಿ ಅನ್ನು ಕುಲಕರ್ಣಿಗಾನ ಮಾಡೋರ. ಇವ್ರು ದೇಸಾಯಿ ಬಂದ್ರೆ ಏನು ಹೊಳ್ಳಿ ನೋಡೋದಿಲ್ಲ. ಮತ್ತು ಊರಾಗ ಏನಾಗೈತಿ ಏನಿಲ್ಲ ಅನ್ನುವಂಥದ್ದು ಒಂದು ಹಳ್ಳಿ ಮೇಲೆ ಅಡ್ಡಾಡ್ದಲ್ಲ, ಯಾರ್ಯಾದಕ್ಕೂ ಬರ್ದಲ್ಲವ. ಇವರ ಏನು ಇವು ಕಾರ್ಯಕರ್ತರು ಇರ್ತಾರಲ್ಲ ಅವ್ರ ಮೇಲೆ ಬಡದಾಡ್ಸೋರವ. ಈ ಕುಲಕರ್ಣಿ ಆದ್ರೆ ಬರ್ತಾನೆ ಇನ್ನು. ಸುಮ್ಮನೆ ಅವನು ಒಂದು ಇದ್ರಾಗ ಕೇಸಿನಾಗ ಸಿಗಿಸಿ ಅವನು ಇದನ್ನು ಮಾಡ್ಯಾರ. ಇಲ್ಲಿ ನಂಬರ್ 1 ಮನುಷ್ಯ ಅವ ಕುಲಕರ್ಣಿ. ಅವನ ಚಲೋ. ನಾವು ಹೇಳಕತ್ತೇವೆ ತಡಿಯಟ, ನೀನು ನಡಿ ಬರಬೇಡ, ನಡಿ ಬರಕ್ಕೆ ಹೋಗ್ಬೇಡ, ನಾ ಮಾತಾಡೋ ಮಟ್ಟ ಸುಮ್ಮನೆ ನಿಂದ್ರ. ಈಗ ಆ ಕುಲಕರ್ಣಿ ಅವ್ರು ಬಂದ್ರೆ ಏನಾದರೂ ಕೆಲಸ ಆಕಾವು, ಹೇಳಿದ್ರೆ ಕೇಳಿದ್ರೆ ಎಲ್ಲ ಮಾಡಿಕೊಡ್ತಾನವ. ದೇಸಾರ ಬರ್ತಾರ, ಬಂದು ಯಾರ ಮೇಲೆ ಬಡದಾಡಿಸಿ ಹೋಗಿಬಿಡ್ತಾರ. ಯಾರು ಅವನು ಮೊದಲು ದೇಸಾಯಿ, ಯಾವುದು ಹೊಳ್ಳಿ ನೋಡೋರಲ್ಲ. ಹಿಂಗಾಗೈತೆ ಅಂತೇಳಿ ಈಗ ಹೋಗಿ ಹೇಳಿ ಬಂದಿವಿಲ್ಲ, ಕಾರ್ಯಕರ್ತರು ಇಂದು ಹೋಗೋಣ ನಾಳೆ ಹೋಗೋಣ ಅನ್ಕೊಂತ ದುಡ್ಕೊಂತ ಇವ್ರು ಹೋಗಿಬಿಡೋರು. ನಮ್ಮ ಕೆಲಸ ಇದ್ರೆ ಕೆಲಸ ಇರ್ಲಿಕ್ಕಂದ್ರೆ ಇಲ್ಲೇ ಇಲ್ಲ. ಇವ್ರ ಮುಂದೆ ಹೇಳಿದ್ರೆ ಕರೆಕ್ಟ್ ಮಾಡಿ ಕೊಟ್ಟು ನಮ್ಮ ಏನು ಕೊಡ್ಬೇಡಿ. ಇವೆಲ್ಲ ಈ ಗೋಪುರ ಅವನಿಂದನೇ ಆಗೈತೆ. ಇವೆಲ್ಲ ಪೂರ್ತಿ ಇದೆ ದೇವಸ್ಥಾನ ಅವನಿಂದನೇ ಆಗೈತೆ. ಗೋಪುರ ಅದು ಮಾಡೈತಿ. ಅವರು ಮಿನಿಸ್ಟರ್ ಆಗಿದ್ರಲ್ಲ, ಅವಾಗ ಕೆಲಸ ಮಾಡಿದ್ರ ಓರಿ ವಿನಯ್ ಕುಲಕರ್ಣಿ? ಮಾಡಿದ್ರು ಅವಾಗ ಅವ್ನು ಮಾಡ್ಯಾನ ದಾರಿ ಪಾರಿ. ಮತ್ತೀಗ ಅವ್ನು ಬಂದು ಕಲಪನ ದಾರಿ ಎಲ್ಲ ಮಾಡಿಕೊಟ್ರೆ. ಈ ಸದ್ಯಕ್ಕೆ ಇನ್ನೂ ಅದನ್ನು ಡಾಂಬರ್ ರೋಡ್ ಮಾಡಿಸ್ತಾನೆ. ಅವನು ಹೋಗಿ ಕೇಸ್ನಾಗ ಸಿಕ್ಕೊಂಡು ಜೈಲಿನಾಗ ಹಾಕ್ಯಾರ ಅವ್ರು. ಅದಕ್ಕಾಗಿ ಎಲ್ಲ ಯಾವಾರ ತಟಸ್ತಾನೆ. ಸಿಕ್ಸಾರ ಸಿಕ್ಸರ್ ಕೇಸಲ್ಲಿ ಸಿಕ್ಸಾರ ಅವ್ರನ್ನ. ಅವು ಎಲ್ಲ ಚಲೋ ರೀ. ಮುಂದೆ ಹೆಂಗೆ ಮಾಡ್ತಾರೋ ದೇವ್ರು. ರಾಜಕೀಯಾಗ ಬಡದಾಡಕತ್ತಾರ ಅವರು. ಇನ್ನು ನಾ ಹೆಚ್ಚು ನೀ ಹೆಚ್ಚು ಅಂತೇಳಿ ಬಡಿಸಿ ಅವ್ರಿಗೆ ಅವನ್ನ ಅಟಿಕಿನ್ಯಾಗ ಇಟ್ಟಾರ. ಹಿಂಗಾಗೈತೆ. ನನಗೆ ಬೇಕಂದವ್ ನಾ ಹೇಳೋರು, ಅವ್ರಿಗೆ ಬೇಕಂದವ್ರು ಅವ್ನು ಬೇಕಾದಂಗೆ ಮಾಡ್ಯಾನ ಅಂದ್ರೆ ಇಲ್ಲ. ಇವು ಏನು ಮಾಡ್ಲಿಕ್ಕೂ ಇವು ಮಾಡ್ಯಾರ ಅಂತ ಹೇಳೋರು. ಇಂಥ ಜನ ಐತಿ ಇಲ್ಲೇ ಜನ ನಮ್ಮ ಊರ ಒಳಗೆ. ನಾನು ಬೇಕಂದವ್ ನಾವು ಹೇಳೋರು, ನಮಗೆ ಯಾರು ಬೇಕಾಗ್ತೈತೆ ಅವ್ರಿಗೆ ಹೇಳೋರು. ಅವ್ರಿಗೆ ಬೇಕಂದವ್ರು ಅವ್ರು ಹೇಳೋದು, ಅವ್ರವ್ರ ಮನಸ್ಸು. ಸರ್ ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ಈರಣ್ಣ ನಾಗಪ್ಪ ಹಡಪದ ಅಂತೇಳಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ಏನು ಸರ್, ಉಪಚುನಾವಣೆ ಆಗ್ತಿದೆ, ಯಾರ ಕಡೆ ಒಲವಿದೆ ಅನಿಸುತ್ತೆ? ಉಪಚುನಾವಣೆ ಆಗ್ತೈತಿ, ಅಭಿವೃದ್ಧಿ ಆಗೋರ ಕಡೆ ಆಗ್ಬೇಕಂತ ನಮ್ಮ ನಿರೀಕ್ಷೆ. ಪಕ್ಷಪಾತ್ರವಾಗಿ ಈ ಕಾಂಗ್ರೆಸ್ BJP ಅನ್ನೋದಕ್ಕಿಂತ ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರಲ್ಲ ಅವರು ಟಿಕೆಟ್ ಕೊಡೋಕೆ ಜನರು ಅವ್ರನ್ನ ಆರಿಸ್ತಾರಕ್ಕೆ ಅಡ್ಡಿಲ್ಲ. ರೈತರ ಪರವಾಗಿರಬೇಕು. ಆನಂತರ ರೋಡ್ ಆಗಲಿ, ಗಟರ್ ಆಗಲಿ, ಊರ ಅಭಿವೃದ್ಧಿ ಆಗಲಿ, ಹೊಲದ ರಸ್ತೆಗಳಾಗಲಿ, ಒಳ್ಳೆಯ ರೈತರಿಗೆ ಬೆಳೆ ಬರುವಂಥ ಅದಕ್ಕೆ ಸೂಕ್ತವಾದಂಥ ಬೆಲೆ ಕೊಡುವಂಥದ್ದು ಸರ್ಕಾರ ಮಾಡುವಂಥವ್ರಿಗೆ ಆರಿಸ್ತಿರ್ಬೇಕಂತ ನಾವು ಕೇಳ್ಬೋದು. ಅಲ್ಲ, ಈ ಮಿನಿಸ್ಟರ್ ಆಗಿದ್ದ ಕುಲಕರ್ಣಿ ಅವ್ರು ಏನು ಕೆಲಸ ಮಾಡಿದ್ರೆ? ಕೆಲಸ ಮಾಡಿದರು. ಅವ್ರದ್ದು ಬ್ಯಾಡ್ಲ್ಯಾಕ್ ಅಂತ ಅನ್ಬೋದು. ಯಾಕಂದರೆ ಅಭಿವೃದ್ಧಿ ಕೆಲಸ ಮಾಡ್ಯಾರ. ಕೆಲಸ ಮಾಡಿದವ್ರಿಗೆ ಮಾಡ್ಯಾನಂತ ಹೇಳ್ಬೇಕು. ಆದರೆ ಕೆಲವೊಂದು ಸಮಸ್ಯೆ ಇರೋದರಿಂದ ಅವ್ರು ಏನೇನೋ ಅನಿವಾರ್ಯ ಕಾರ್ಯಗಳಿಂದ ಅವರು ಏನೋ ಒಂದು ಇದರಿಂದ ಹೋಗಿದ್ದಾರೆ. ಆದರೆ ಅವರು ಅದು ಬ್ಯಾಡ್ಲ್ಯಾಕ್ ಅಂತ ನಾವು ಹೇಳ್ಬೋದು. ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿದವ್ರು ಮಾಡ್ಯಾನಂತ ಹೇಳ್ಬೇಕಾಗೈತಿ. ಕೆಲಸ ಮಾಡ್ಯಾರ, ಅದೇನಿಲ್ಲ. ಈಗ ಉಪಚುನಾವಣೆಯಲ್ಲಿ
ಅವ್ರ ಮನೆಯಿಂದ ಯಾರಾದರೂ ನಿಂತ್ರೆ ಗೆಲ್ಬೋದು ಅನ್ಸುತ್ತೆ? ಅದು ಜನರ ಅಭಿಪ್ರಾಯ ಹೆಂಗೆ ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಈಗ ನಮ್ಮ ಕ್ಷೇತ್ರದೊಳಗೆ ಹೆಂಗಂತಂದ್ರೆ ಒಮ್ಮೆ ಬಂದವ್ರು ಮತ್ತೊಮ್ಮೆ ಹೊಳ್ಳಿ ಬರೋದು ಕಷ್ಟ. ಯಾಕಂದ್ರೆ ಕೆಲಸ ಮಾಡಿದವ್ರು ನೋಡೋದಿಲ್ಲ. ಇನ್ನೊಬ್ರು ಯಾರು ತಂದರೂ ಸಹಿತ ಈಗ ಅವ್ರಿಗಿಂತ ಹೆಚ್ಚಿನ ಕೆಲಸ ಮಾಡ್ಬೋದು ನಿರೀಕ್ಷೆ ಇಟ್ಕೊಂಡು ಜನರು ಹೋಟ್ ಹಾಕ್ತಾರೆ. ಯಾಕಂದ್ರೆ ಅವ್ರು ಕೆಲಸ ಮಾಡಿರ್ಕರೆ ಕೆಲಸ ಮಾಡಿದವ್ರು ಯಾರು ನೋಡೋಂಗಿಲ್ಲ. ಅವರು ಮಾಡ್ಯಾರು, ಮೊದಲನೇ ಮಾಡ್ಯಾರು, ಎಲ್ಲರೂ ಮಾಡ್ಕೊತ ಬಂದವರು. ಮತ್ತು ನಮ್ಮ ಕ್ಷೇತ್ರ ಅಂದರೆ ವಿಶೇಷವಾಗಿ ಅಂತ 71 ಕ್ಷೇತ್ರದಲ್ಲ, ಒಮ್ಮೆ ಬಂದವ್ರು ಮತ್ತೊಮ್ಮೆ ಹೊಳ್ಳಿ ಬರುವಂಥ ನಮ್ಮ 71 ಕ್ಷೇತ್ರದಾಗಿಲ್ಲ. ಏನೋ ತುಂಬ ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಿದೆ ಗ್ರಾಮದಲ್ಲಿ ಆಗ್ತಾ ಇದ್ದಾವೆ. ಆದರೆ ಆಗ್ತಾ ಇದ್ದಾವೆ ಕೆಲವೊಂದು ಇದರಿಂದ ಲೋಪದೋಷದಿಂದ ಕೆಲವೊಂದು ಹಿಂದೆ ಉಳಿದಿದ್ದಾವೆ. ಇನ್ನೂ ರಸ್ತೆಗಳಾಗಬೇಕು, ಸುಮಾರು ಕೆಲಸಗಳು ಇದಾವೆ. ಹೊಲದ ರಸ್ತೆಗಳು ಇನ್ನೂ ಮಾಡುವುದಾವೆ. ಊರನ್ನು ಅಭಿವೃದ್ಧಿ ಮಾಡೋದೈತಿ. ಆನಂತರ ಗ್ರಾಮ ಪಂಚಾಯತಿಯೂ ಸಹಿತ ಈಗ ಸದ್ಯ ವಿಳಂಬನೆ ಆಗೈತಿ. ಯಾಕಂದ್ರೆ ಅದು ಗ್ರಾಮ ಪಂಚಾಯತಿ ಮೆಂಬರು ಇಲ್ಲ, ಅಧ್ಯಕ್ಷರು ಇಲ್ಲ ಅಂತಂದರೆ ಈಗ MLA ಅವರೇ ಇಲ್ಲ ಅಂದ್ರೆ ಅನುದಾನ ಬರೋದೂ ಇಲ್ಲ. ಹೀಗಾಗಿ ಗ್ರಾಮ ಪಂಚಾಯತಿ ಹಿಮ್ಮೆಟ್ಟತೈತಿ. ಊರಾಗ ಅಭಿವೃದ್ಧಿ ಕೆಲಸಗಳು ಗ್ರಾಮ ಪಂಚಾಯತಿಯಿಂದ ಯಾವುದೇ ಥರ ಆಗೋಲ್ಲ. PDO ಅವರು ಮನುಷ್ಯರು ಅವ್ರು ಏನು ಮಾಡಬೇಕು, ಬರಬೇಡ ಪಂಚಾಯತಿ ಹಾಕೊಂಡಿರ್ತಾರೆ, ಹೋಗ್ತಾರೆ. ಏನು ನೀರು ಅದು ಇದು ಇನ್ನಿತರ ಸಮಸ್ಯೆಗಳನ್ನು ಯಾವುದು ಸರಿಯಾಗಿ ಆಗ್ತಾಯಿಲ್ಲ. ಒಂದು ಒಳ್ಳೆಯ ಒಂದು ಉಪಚುನಾವಣೆ ಆದರೆ ಒಬ್ಬ MLA ಅವರು ಬಂದ್ರೆ ಮುಂದೆ ಎಲ್ಲ ಕೆಲಸ ಕಾರ್ಯಗಳು ನಡೀತಾವೆ ಅಂತ ನಾವು ಹೇಳ್ತೀವಿ. ನೀವು ಜನಪ್ರತಿನಿಧಿ ಇದ್ರಲ್ಲ, ಯಾವ ಪೀರಿಯಡಲ್ಲಿ? ನಾವಿದ್ದಂಥ ವಿನಯ್ ಕುಲಕರ್ಣಿಯವ್ರ ಪೀಡ್ನಲ್ಲಿ ಈ ಸಲ ಅಲ್ಲ, ಮೊದಲಿನ ಪೀಡ್ನಲ್ಲಿ ನಾನು ಗ್ರಾಮ ಪಂಚಾಯತ್ ಸದಸ್ಯ. ಅವ್ರು ಮಿನಿಸ್ಟರ್ ಆಗಿದ್ದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಗೂ ಸಹಕಾರ ಕೊಟ್ಟಿದ್ದಾರೆ, ಅದೇನಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರೆ ಪಕ್ಷ ಎರಡನೇಕ ವ್ಯಕ್ತಿಗೆ ಮೇನ್ ಮಹತ್ವ ಕೊಡ್ತೇವೆ. BJP ಕಾಂಗ್ರೆಸ್ ಅನ್ನುವಂಥದ್ದು ನಮ್ಮಲ್ಲಿ ಇಲ್ಲ. ಒಳ್ಳೆ ಕೆಲಸ ಮಾಡಿದವ್ರು ಒಳ್ಳೆ ಕೆಲಸ ಮಾಡಿರಿ ಅಂತ ಹೇಳ್ಬೇಕಾಗತ್ತೆ. ಆನಂತರ ಅದ್ರಾಗ ಅಮೃತ ದೇಸಾಯಿ ಅವರು ಕೆಲಸ ಮಾಡಿದ್ರೆ ಸಹಿತ ಅವರು ಒಳ್ಳೆ ಕೆಲಸ ಮಾಡಿದರೆ ಅವ್ನು ಸ್ವಲ್ಪ ಒಬ್ಬೊಬ್ಬರು ಮೈಂಡ್ ಒಂದೊಂದು ಥರ ಬೇರೆ ಇರ್ತಿರ್ತಾವೆ. ಒಬ್ಬೊಬ್ಬರು ತಿಳಿ ಒಂದೊಂದು ಹುಷಾರಿಂದ ಇರ್ತಿರ್ತಾವೆ, ಕೆಲಸ ಮಾಡ್ತಿರ್ತಾರೆ. ಎಲ್ಲರೂ ಒಂದೇ ಸಮನಾಗಿರೋದಿಲ್ಲ. ಒಳ್ಳೆ ಕೆಲಸ ಅವ್ರಿಗೆ ಮಾಡೋರಿಗೆ ಯಾವುದೇ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೋ ಪಕ್ಷ ಇರಲಿ, ಒಳ್ಳೆ ಕೆಲಸ ಮಾಡೋರಿಗೆ ಜನರು ಬೆಂಬಲ ಮಾಡಬೇಕು. ಹೆಚ್ಚಾನ ರೈತರ ಬಗ್ಗೆ ಕಾಳಜಿ ವಹಿಸುವಂಥವ್ರಿಗೆ ಇರಬೇಕು. ಅಂಥವ್ರಿಗೆ ಯಾರೋ ಆಗಲಿ ಅವ್ರಿಗೆ ಬೆಂಬಲ ಮಾಡಿರಿ ಅಂತ ನಾವು ಹೇಳ್ಕೊತೀವಿ. ಅಲ್ಲ, ಈಗ ಅವ್ರಿಗೇನೋ ಒಳಗಿದ್ದಾರೆ, ಏನೋ ತೊಂದರೆ ಆಗಿ ಆ ಸಿಂಪತಿ ಏನಾದರೂ ಅವ್ರಿಗೆ ಹೆಲ್ಪ್ ಆಗುತ್ತೆ ಈ ಸಲ? ಅದು ನೋಡ್ಬೇಕ್ರಿ, ಜನರ ಮೇಲೆ ಅವಲಂಬನೆ. ಅದನ್ನು ಇದು ಕಾನೂನು ಯಾರು ಕೈಯಂದನಲ್ಲ, ಕೋರ್ಟು ಕಚೇರಿ ನಮ್ಮದು ಏನು ಕರಲ್ಲ. ಅಲ್ಲಿ ಏನು ಮೇಲೆ ಏನು ಆದೇಶ ಆಕೈತಿ, ಬಡವರಿರಲಿ ಶ್ರೀಮಂತಿರಲಿ, ಕಾದೇ ಕಾನೂನು ಎಲ್ಲ ಒಂದಿರ್ತೈತಿ. ಆದರೆ ಜನರ ಏನು ಒಂದು ನಿರೀಕ್ಷೆ ಐತಿ, ಬರ್ಬೋದು ಅಂತಂತಾರೆ. ಕೋರ್ಟು ಕಚೇರಿ ನಮ್ಮ ಕೈಯಂದಲ್ಲ, ಜನರ ಕೈಯಂದಲ್ಲ. ಅದೇನು ತೀರ್ಮಾನ ಆಕೈತಿ ಅವ್ರ ತೀರ್ಮಾನ. ಒಳ್ಳೆಯವ್ರಿಗೆ ಒಳ್ಳೆಯದು, ಕೆಟ್ಟವ್ರಿಗೆ ಕೆಟ್ಟವ್ದು. ಅಲ್ಲ, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಈ ಉಪಚುನಾವಣೆಯಲ್ಲಿ ಗೆದ್ದವ್ರಿಗೆ ಮಿನಿಸ್ಟರ್ ಮಾಡ್ತಾರೆ ಅಂದರೆ ನೀವು ಯಾವ್ರನ್ನ ಆಯ್ಕೆ ಮಾಡ್ಕೋತೀರಿ? ಈಗ ಇವರು ಈಗ ಅವ್ರು ನೋಡೋದಂದ್ರೆ ಮೊದಲ ಈಗೇನು ಅವರ ಈಗ ವಿನಯ್ ಕುಲಕರ್ಣಿ ಅವ್ರ ಸಾಹೇಬ್ರು ಇದ್ರಲ್ಲ, ಈಗ ಅವರು ಮೊದಲಿಂದ ಒಂದು ಒಳ್ಳೆ ಥರದ ಈಗ ಸದ್ಯ ಅವರು ಒಳ್ಳೆ ರೀತಿಯಿಂದ ಇದ್ದಿತ್ತಂದ್ರೆ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಏನು ಸಂದೇಶ ಇದ್ದಿದ್ದಿಲ್ಲ ನಮ್ಮ 71 ಕ್ಷೇತ್ರದಾಗ. ಯಾಕಂದ್ರೆ ಒಳ್ಳೆ ಇದ್ರು ಅವ್ರು. ಏನು ಅವ್ರ ದುರ್ದೇವ ಏನು ಮಾಡೋಕ್ಕಾಗೋದಿಲ್ಲ. ಅವ್ರು ಮಿನಿಸ್ಟರ್ ಆಗಿದ್ದ ಕೆಲಸ ಮಾಡಿದ್ರ ಲಾಸ್ಟ್ ಮಾಡಿದ್ರಲ್ರಿ, ಮಾಡ್ಯಾರ. ಏನೇನು ಬಂತು ಊರಿಗೆ ನಿಮಗೆ? ನಮ್ಮ ಊರಿಗೆ ಏನ್ರಿ ಏನು ಬೋರೂ ಆಗ್ಯಾವ. ಒಂದಿಷ್ಟು ಮಂದಿ ರೈತರಿಗೆ ಬೋರ್ ಮಾಡಿಕೊಟ್ಟಾರ, ರೋಡ್ ಮಾಡಿಕೊಟ್ಟಾರ್ರಿ. ಮಾಡ್ಯಾರ್ರಿ, ಊರಾಗೂ ರೋಡ್ ಮಾಡಿಕೊಟ್ಟಾರ. ಈಗ ಅವ್ರ ಮನೆಯವ್ರು ಏನಾರು ನಿಂತ್ರೆ ಗೆಲ್ತಾರಲ್ರಿ ಸರ್. ಗೆಲ್ತಾರಲ್ರಿ, ಹಾಕ್ತಾರ್ರಿ, ಅವ್ರು ಓಟ್ ಹಾಕ್ತಾರೆ. ಅವರು ಒಳಗೆ ಹೋದ್ರು ಇವರು ಎಲ್ಲ ಮತ್ತು ಮಾಡಿಕೊಟ್ಟಾರ. ಕೆಲಸ ಮಾಡ್ತಿದ್ದಾರೆ, ಮಾಡ್ಯಾರ ಕೆಲಸ ಮಾಡಿಕೊಟ್ಟಾರ ಸೋರೆ ಸರ್. ಅಡ್ಡಿ ಇಲ್ಲ. ಹೇಳಿ, ನಿಮ್ಮ ಹೆಸರೇನು? ಗದಿಗೆಪ್ಪ. ಈಗ ಉಪಚುನಾವಣೆ ಆಗ್ತಿದೆಯಲ್ಲ ನಿಮಗೆ, ದೇಸಾಯಿ ಮತ್ತು ಕುಲಕರ್ಣಿ, ಮತ್ತು ಯಾರು ಗೆಲ್ಬೋದು ಅನ್ಸುತ್ತೆ? ಯಾರೇ ಅವ್ರ ಅದೃಷ್ಟ, ಯಾರು ಗೆಲ್ತಾರೆ ಅನ್ನೋದು ಅಲ್ಲ, ಬಯಸ್ತಾರೆ. ಆದರೆ ಯಾರು ಏನು ಅವ್ರವ್ರ ಹಣೆ ಬರೋದ ಏನು ಆಕತಿ ಹಣೆ ಬರ ನೀವೇ ಅಲ್ವಾ ಬರೆಯೋದು ನಾವು. ಆದರೆ ಅವ್ರಿಗೆ ಇರ್ತಾರಲ್ಲ, ಎಲ್ಲರಿಗೂ ಇದ್ದೇ ಇರ್ತಾರೆ. ಆದರೂ ನಿಮ್ಮ ಭಾಗದಲ್ಲೊಂದು ಇಂಥವ್ರ ಬೆಂಬಲಿಗರು ಜಾಸ್ತಿ ಇದ್ದಾರೆ ಅಂತ ಇರುತ್ತಲ್ಲ, ಜನದ್ದು ಏನು ಹೇಳಕ್ಕೆ ಬರೋಲ್ಲ. ಎಲ್ಲರೂ ಬೆಂಬಲ ಅವ್ರನ್ನ ನಾವು ಮಾಡ್ತೀವಿ, ಇನ್ನೊಬ್ಬರು ಅದಾರ, ಹೆಂಗೆ ಹೇಳೋಕ್ಕಾಗೋಲ್ಲ. ಕೆಲಸ ಮಾಡಿಲ್ಲ, ಇಬ್ಬರು ಗೆದ್ದಿದ್ರಲ್ಲ. ಕೆಲಸ ಮಾಡ್ಯಾರ, ಅವರು ಮಾಡ್ಯಾರ, ಇವರು ಮಾಡ್ಯಾರ. ಯಾರಿಗೆ ಮಾಡಿಲ್ಲ ಅನ್ನಂಗಿಲ್ಲ, ಎಲ್ಲರೂ ಮಾಡ್ಯಾರ ಕೆಲಸ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಕೇದಾರ್ ಅಂತಂದ್ರೆ. ಈಗ ಮತ್ತು ಉಪಚುನಾವಣೆ ಆಗ್ತಿದೆಯಲ್ಲ, ಯಾರ ಪರ ಒಲವಿದೆ ಅನ್ಸುತ್ತೆ ಈ ಕಡೆ ಇನ್ನೂ ಕ್ಯಾಂಡಿಡೇಟನ್ನು ಇದನ್ನು ಮಾಡಿಲ್ಲ ರೀ. ಕ್ಯಾಂಡಿಡೇಟ್ ಆದಮೇಲೆ ವಿಚಾರ ಮಾಡ್ತೀವಿ. ಆದರೆ ಕ್ಯಾಂಡಿಡೇಟ್ ಇಷ್ಟೇ ಇರುತ್ತೆ, ದೇಸಾಯಿ ಕುಲಕರ್ಣಿ ಎರಡು ಕಡೆ ಯಾರಿಗೋ ಕೊಡ್ತಾರೆ. ಅಲ್ಲ, ಅದು ಮಿಸ್ ಆಗಿ ಬೇರೆ ಕೊಟ್ಟರೆ ಈ ಕುಲಕರ್ಣಿ ಅವ್ರ ಮನೆಯವ್ರಿಗೆ ಕೊಟ್ಟು ಆ ಕಡೆನೂ 7 ಜನ ಅದಾರ, ಈ ಕಡೆನೂ 3-4 ಜನ ಯಾರಂತ ಗೊತ್ತಾಗಬೇಕಲ್ಲ. ನೋಡಿ ವಿಚಾರ ಮಾಡಿ ಹಾಕ್ತೇವೆ.
ಅಭಿವೃದ್ಧಿ ಹರಿಕಾರ ಯಾರು? ವಿನಯ್ ಕುಲಕರ್ಣಿ ಅವರು ಅಭಿವೃದ್ಧಿ ಹರಿಕಾರ ಬಡವರ ಬಂಧು. ಅವರಷ್ಟು ಕೆಲಸ ಯಾರು ಮಾಡಿಲ್ಲ, ಮಾಡೋಕ್ಕಾಗೋದಿಲ್ಲ. ಮುಂದೆ ಬರೋದು ಅವರೇ. ಮತ್ತು ಉಪ ಚುನಾವಣೆ ಏನಾರ ಇದಾಗೈತೆ ಅಂತಂದ್ರೆ ಹಾರಿಸಿ ಬರೋದು ಶಿವಲೀಲಕಾರ 100%. ಅದ್ರ ಬಗ್ಗೆ ಸಂಶಯನೇ ಇಲ್ಲ. ಬಿಜೆಪಿಲಿ ನೆಲೆಯಲ್ಲಿ ಬಿಜೆಪಿಗೆ ಯಾರು ಒಟ್ಟು ಹಾಕೋಂಗಿಲ್ಲ, ಏನಿಲ್ಲ. ಕುಲಕರ್ಣಿ ಅವರ 1 ನಂಬರ್ ಕ್ಯಾಂಡಿಡೇಟ್ ಇಲ್ಲಿ. ಅವ್ರು ಮಾಡಿದ ಕೆಲಸ ನೋಡ್ಬಿಟ್ರೆ ಎಲ್ಲ ಶಿವಳ್ಳಿ ಒಳಗೆ ಏನು ಕೆಲಸ ಯಾರು ಧಾರವಾಡ ಜಿಲ್ಲಾದೊಳಗೆ ಯಾರು ಮಾಡಿಲ್ಲ ಇವತ್ತಿನವರೆಗೂ. ಜೋಶಿ ಅವ್ರದ್ದು ಒಂದು ಕೆಲಸ ಇಲ್ಲಿ ಅವ್ರದೇ ಮೇನ್. ಕುಲಕರ್ಣಿ ಅವರ ಇನ್ನು ಆಗೋದು ಯಾವುದು 100% ಕ್ಯಾಂಡಿಡೇಟ್ ಅವರು. ಮಿನಿಸ್ಟರ್ ಆದ ಕೆಲಸ ಮಾಡಿದ್ರು ಅವರು. 100% ಭಾಳ ಇಡೀ ಕರ್ನಾಟಕದಾಗ ನಂಬರ್ 1 ಅಭಿವೃದ್ಧಿ ವಿನಯ್ ಕುಲಕರ್ಣಿ ಅವರು ಹರಿಕಾರ ಅಂತ. ನಿಮ್ಮ ಹೆಸರೇನ್ರಿ? ಮಲ್ಲಪ್ಪ ಲಕ್ಕಣ್ಣವ್ರು. ಈಗ ಉಪಚುನಾವಣೆ ಆಗ್ತಿದೆ, ಯಾರು ಗೆಲ್ಬೋದು ಅನ್ಸುತ್ತೆ ನಿಮಗೆ? ಅದನ್ನ ಹೇಳಕ್ಕಾಗಲ್ರಿ. ಅಲ್ಲ, ದೇಸಾಯಿ ಅವರು, ಕುಲಕರ್ಣಿಯವರು, ಅದು ಹೆಂಗಂತ ಹೇಳಕ್ ಬರೋದಿಲ್ರಿ. ಕುಲಕರ್ಣಿ ಅವರು ಬರ್ತಾರೆ ತೋರಿ. ಕೆಲಸ ಮಾಡಿದ್ರ? ಮಾಡ್ಯಾರ. ಮಿನಿಸ್ಟರ್ ಆಗಿದ್ದಾಗ ಮಾಡಿದ್ರಿ ಕೆಲಸ ಮಾಡಿದ್ರೆ? ಈಗ ಇಲ್ರಿ, ಮೊದಲು ಮಾಡ್ಯಾರೆಲ್ಲ. ಹೌದು, ಅವರೇ ಬರ್ಬೋದು ಅಂತೀರಿ.